ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನನ್ನ ತಂಗಿ ಮನೇಲಿ ಬ್ಯಾಂಗ್ಳೂರಲ್ಲಿ. ಸೊ ಇವತ್ತು ನಾವು ಅವ್ರ ಕ್ಲಿನಿಕ್ಕಿಗೆ ಹೊರಟಿದ್ದೀವಿ. ಅವ್ರದ್ದು ಡೆಂಟಲ್ ಕ್ಲಿನಿಕ್ ಇದೆ, ಅಲ್ಲಿಗೆ ಹೊರಟಿದ್ದೀವಿ. ನನಗೆ ಇಲ್ಲಿ 3 ಹಲ್ಲಿಲ್ಲ, ಸೊ ಅದಕ್ಕೆ ರೂಟ್ ಕ್ಯಾನಲ್ ಮಾಡಿಸೋಣ ಅಂತ ಹೊರಟಿದ್ದೀವಿ. 3 ಅಲ್ಲ 2 ಇಲ್ಲ. ಸೊ ವಯಸ್ಸಾಯ್ತಲ್ವಾ, ನೀವೇ ಹೇಳ್ತಿರಲ್ಲ ಅಜ್ಜಿ ಅಜ್ಜಿ ಅಂತೇಳಿ. ಸೊ ವಯಸ್ಸಾಯ್ತಲ್ಲ, ರೂಟ್ ಕ್ಯಾನಲ್ ಮಾಡ್ಸೋಕೆ ಹೊರಟಿದ್ದೀನಿ. ಸೊ ನನ್ನ ತಂಗಿನೂ ಇಲ್ಲಿ ರೆಡಿ ಇದ್ದಾಳೆ. ಬಾ ಮಧು, ಇವಳೆ ನನ್ನ ಸಣ್ಣ ತಂಗಿ. ನಾವು 3 ಜನ ಅಕ್ಕ ತಂಗಿರಲ್ಲಿ ಇವಳು ಕೊನೆ ತಂಗಿ. ಇವಳು ರೆಡಿಯಾಗಿದ್ದಾಳೆ ನೋಡಿ, ಚೆನ್ನಾಗಿ ಕಾಣ್ತಿದ್ದಾಳ. ಸೇ ಹಾಯ್. ಹಾಯ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಲೈಕ್ ಮಾಡಿ. ಲೈಕ್ ಮಾಡಿ. ಅಷ್ಟೇ ನಿನ್ ಕೆಲಸ. ಮತ್ತೆ ಇಲ್ಲಿ ನನ್ನ ಮಕ್ಕಳೆಲ್ಲ ರೆಡಿಗಿದ್ದಾರೆ. ಬಾ ಬಾ ಚಿನಿಮಾ, ಕಮ್ ಕಮ್ ಕಮ್. ಇದು ನನ್ನ ಮಗಳು, ಇದು ನನ್ನ ತಂಗಿ ಮಗಳು. ಇವಳ ಹೆಸರು ಲಹರಿ ಅಂತೇಳಿ. ಸೇ ಹಾಯ್. ಹಾಯ್ ಸಿ. ಹಾಯ್ ಹಾಯ್. ಐ ಲವ್ ಯು. ಸಬ್ಸ್ಕ್ರೈಬ್, ಲೈಕ್, ಶೇರ್. ಇಯರ್ಫೋನ್ ಎಲ್ಲೋದ್ರೂ ಇಯರ್ಫೋನ್ ಇಟ್ಕೋತಾಳೆ ಇವಳು. ಅಲ್ಲಿ ಮೂಲೆಯಲ್ಲಿ ಬಿದ್ದಿದೆ ನೋಡು ನಿನ್ ಸಾಕ್ಸ್, ತಗೋ. ಎಲ್ಲ ಇಯರ್ಫೋನು ನಾನು ತಗೊಳ್ಳೋದು, ನಾನು ಯೂಸ್ ಮಾಡೋದು ಇವಳು. ಹಾಕೋ ಬೇಗ. ಇವತ್ತು ಇವಳು ಡ್ರೆಸ್ಸು ಚೆನ್ನಾಗಿ ಕಾಣ್ತಾಯಿದೆ. ನೆನ್ನೆ ತೊಗೊಂಡ್ವಿ ಈ ಟೀ ಶರ್ಟು ಬ್ಯಾಂಗ್ಳೂರಲ್ಲಿ, ಯಾವುದ್ರಲ್ಲಿ ಟ್ರೆಂಡ್ಸಲ್ಲಿ ತೊಗೊಂಡ್ವಿ. ಇವಳಿಗೆ ಭಾರಿ ಇಷ್ಟ ಆಯಿತು, ಅದಕ್ಕೆ ಈ ವೈಟ್ ಜೀನ್ಸ್ ಹಾಕಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೀವೇ ಹೇಳಿ. ಚಿನಿಮಾ, ಆರ್ ಯು ವೇರಿಂಗ್ ಶೂ? ಶೂ ಹಾಕೋತಿದ್ದಾಳೆ ಚಿನಿಮಾ. ಯಾರು ಕೊಡ್ಸಿದ್ದು ಶೂ? ಯಾರು ಕೊಡ್ಸಿದ್ದು? ಮಮ್ಮ. ಎದ್ದು ನಿಂತ್ಕೋ. ಚಿನಿಮಾ, ನೀನು ಮಾತಾಡ್ತೀಯಾ ಏನಾದರೂ? ರಚನಾ ಚಾಕ್ಲೇಟ್ ಕೊಟ್ಲಾ ಇಲ್ಲ? ಕೊಟ್ಟಿಲ್ವಾ? ಶೋ ಮಿ ಯುವರ್ ಡ್ರೆಸ್. ಚಿನಿಮಾ ಡ್ರೆಸ್ ಶೋ ಮಿ ಆ್ಯಂಡ್ ಟರ್ನ್ ಅರೌಂಡ್. ಏ ಶೂ 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 ಶೂ. ಸಾಕು 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 ಸಾಕು. ಏ ಪ್ರಿಟಿ ಗರ್ಲ್ ನೀನು. ಏನಕ್ಕೆ ಅಲ್ಲ ಅಂತ ಹೇಳ್ತೀಯ? ಮಕ್ಳುಗಳಿಗೆ ರೇಗ್ಸೋದ್ರಲ್ಲಿ ಫಸ್ಟ್ ಇರ್ತಾಳೆ ಇವಳೊಬ್ಳು. ಓ ಚಿನಿಮಾ, ನೀನೇ ಗೇಟ್ ಬಿಚ್ಚಿಬಿಟ್ಟ? ಹಾಂ, ಈ ಶೂಸನ್ನು ನಾನು ನೆನ್ನೆ ಟ್ರೆಂಡ್ಸಲ್ಲಿ ತೊಗೊಂಡೆ, ಇಷ್ಟ ಆಯಿತು ಅಂಥೇಳಿ. ಆಮೇಲೆ ನೆನಪಾಯಿತು, ಇದರಲ್ಲಿ ಈ ಥರ ಬೀಡ್ಸ್ ಇದೆಲ್ಲ ವಾಶ್ ಮಾಡಿದ್ರೆ ಹೋಗ್ಬಿಡತ್ತೇನೋ ಅಂಥೇಳಿ. ಗೊತ್ತಿಲ್ಲ ಇರುತ್ತೋ ಹೋಗುತ್ತೋ, ಬಟ್ ಸದ್ಯಕ್ಕೆ ನನಗೆ ತುಂಬ ಇಷ್ಟ ಆಯಿತು ಅಂತ ತೊಗೊಂಡೆ. ಇವತ್ತೇ ಹಾಕ್ತಾಯಿದ್ದೀನಿ. ಡಡಾನ್. ದಟ್ ಈಸ್ ನಾಟ್ ಅವರ್ ಆಟೋ. ನಮ್ಮ ಆಟೋ ಅಲ್ಲ ಅದು, ನಮ್ದಲ್ಲ ಆಟೋ. ನಾವು ಬುಕ್ ಮಾಡಿರೋದಲ್ಲ. ಹಾಂ, ಕಮ್ ಬಾಯ್. ನನ್ನ ಕೊನೆ ಮಗ ಇಲ್ಲ ಈಗ ನಮ್ಮ ಜೊತೆ. ಅವನು ಆಲ್ರೆಡಿ ನನ್ನ ತಂಗಿ ಮಗನೂ ನನ್ನ ಮಗನೂ ನಮ್ಮ ಮೈದನ ಜೊತೆ ಕ್ಲಿನಿಕ್ ಕಳಿಸ್ಬಿಟ್ಟಿದ್ದೀವಿ. ಇಲ್ಲಾಂದರೆ ಇನ್ನೂ ಗಲಾಟೆ ಜಾಸ್ತಿ ಇರ್ತಿತ್ತು. ಅದಕ್ಕೆ ಇವಾಗ ಅಲ್ಲಿ ಹೋಗಿ ನೋಡಬೇಕು, ಪೇಷಂಟ್ಗಳಿಗೆ ನೋಡೋಕೆ ಬಿಟ್ಟಿರ್ತಾರೋ ಇಲ್ಲ ಅವರೇ ಪೇಷಂಟ್ಗಳನ್ನ ನೋಡಿರ್ತಾರೋ ಅಂತ. ನಮ್ಮ ತಂಗಿಯರ್ದು 2 ಕ್ಲಿನಿಕ್ ಇದೆ. ಮನೆ ಕೆಳಗಡೆನೇ ಒಂದು ಕ್ಲಿನಿಕ್ ಇದೆ, ಮತ್ತು ಇನ್ನೊಂದು ಮೆಜೆಸ್ಟಿಕ್ ಹತ್ರ ಒಂದು ಕ್ಲಿನಿಕ್, ಕಸ್ತೂರಿ ನಗರ. ಎಲ್ಲಿ ಕ್ಲಿನಿಕ್ ಇರೋದು ಮಧು? ಹೇಳ್ತೀನಿ, ಏರಿಯಾ ಹೆಸರು ಗೊತ್ತಿಲ್ಲ ನನಗೆ. ಸೊ ಇಲ್ಲಿ ಒಂದು ಕ್ಲಿನಿಕ್ ಇದೆ. ಇದು ಅವರು ನನ್ನ ತಂಗಿ ಇಲ್ಲಿ ಮನೆಯಲ್ಲೇ ಇಲ್ಲಿ ಈ ಏರಿಯಾ ಪೇಷಂಟ್ಗಳಿಗೆ ನೋಡೋ ಕ್ಲಿನಿಕ್ ಇದು. ಚಿನಿಮಾ ಎಷ್ಟು ಕ್ಯೂಟ್ ಇದ್ದಾಳೆ ಗೊತ್ತಾ ನನ್ನ ತಂಗಿ ಮಗಳು. ಇದು ಮನೆ ಹತ್ರ ನೋಡೋ ಪೇಷಂಟ್ಸಿಂದು ಕ್ಲಿನಿಕ್ ಇದು. ಇಲ್ಲಿ ಕೂತಿದ್ದೀವಿ, ಆಟೋ ಬುಕ್ ಮಾಡಿದ್ದೀವಿ ಮೇನ್ ಕ್ಲಿನಿಕ್ಕಿಗೆ ಹೋಗೋದಕ್ಕೆ. ಆಟೋ ಬರೋವರೆಗೂ ಇಲ್ಲಿ ವೆಯ್ಟ್ ಮಾಡ್ತೀವಿ. ಕರೆಕ್ಟಾ? ಹಾಂ, ಬೀಳಿಸಿಲ್ಲ, ಅದಿರೋದೇ ಹಾಗೆ ಅಮ್ಮು. ಇದು ನಾನು ನೆನ್ನೆ ಬ್ಲಿಂಕಿಟ್ಟಲ್ಲಿ ಒಂದು 10 ನಿಮಿಷದಲ್ಲಿ ತರಿಸಿದೆ ಇದನ್ನು. 750 ರುಪೀಸ್ ಇದು, ಝೆಬ್ರಾನಿಕ್ಸಿಂದು.
ಹೇಗಿರುತ್ತೆ ಅಂತ ತರಿಸ್ದೆ. ಚೆನ್ನಾಗಿದೆ, ಬಟ್ ಕ್ವಾಲಿಟಿ ಅಷ್ಟಕ್ಕಷ್ಟೇ. 750ಗೆ ಇನ್ನು ಯಾವ ರೀತಿ ಬರುತ್ತೆ ಹೇಳಿ, ಆ ಥರನೇ ಇದೆ. ಬಟ್ ಓಕೆ ಅನ್ನಿಸ್ತು ಈಗ ಸದ್ಯಕ್ಕೆ ಯೂಸ್ ಮಾಡೋದಕ್ಕೆ, ಅಲ್ವಾ ರುಚಿಮ? ಅಲ್ಲನೇ ಅಲ್ಲಿ ನೋಡಿಲಿ, ನಾನೇನು ನನ್ನ ಪಾಡಿಗೆ ನಾನು ಒಬ್ಬಳೆ ಹುಚ್ಚಿ ಥರ ಮಾತಾಡ್ತಿದ್ದೀನ? ಇಲ್ಲಿ ನೋಡು ಏನಾಗಿದೆ, ಆನ್ ಮಾಡೋದಾ? ನೋಡಿಲಿ, ಇದರಲ್ಲಿ ಇಲ್ಲಿ ಬಟನ್ ಇದೆಯಲ್ಲ, ಇಲ್ಲಿ ಈ ಬಟನ್ನು, ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆನ್ ಆಗುತ್ತೆ. ಆಟೋ ಬಂತು, ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಬ್ಯಾಂಗ್ಳೂರಲ್ಲಿ ನನಗೆ ತುಂಬ ಇಷ್ಟ ಆಗೋದೇನೆಂದರೆ ಆಟೋ ಕ್ಯಾಬ್ ಎಲ್ಲ ಬುಕ್ ಮಾಡಿ ಮನೆ ಬಾಗಿಲಿಗೆ ಕರ್ಸ್ಕೊಳ್ಳೋದು. ಆದರೆ ನಮ್ಮೂರಲ್ಲಿ ಆ ರೀತಿ ಎಲ್ಲ ಸಿಗಲ್ಲ. ಕ್ಲಿನಿಕ್ ಹೊರಗಡೆ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಅಂದರೆ ನನಗೆ ನೋಡಿ ಖುಷಿ ಆಯಿತು. ಅದನ್ನ ಹಂಗೆ ಕ್ಲಿಪ್ ತೊಗೊಂಡೆ. ಕ್ಲಿನಿಕ್ಕಿಗೆ ಬಂದು ರೀಚ್ ಆದ್ವಿ. ಆಟೋದಿಂದ ಇಳಿದು ಫಸ್ಟ್ ನಾನು ಮಾಡಿದ ಕೆಲಸ ಕ್ಲಿನಿಕ್ ಹೊರಗಡೆ ವ್ಯೂನ ಕ್ಯಾಪ್ಚರ್ ಮಾಡ್ಕೊಂಡೆ. ಯಾಕಂದರೆ ಕ್ಲಿನಿಕ್ ತುಂಬಾನೇ ಚೆನ್ನಾಗಿ ಅನಿಸ್ತಿತ್ತು. ರೋಡ್ ಎಲ್ಲ ಕ್ಲೀನ್ ಆಗಿತ್ತು. ತುಂಬ ಖುಷಿ ಆಯಿತು ಅಲ್ಲಿನ ಏರಿಯಾ ಎಲ್ಲ ನೋಡಿ. ನನ್ನ ತಂಗಿ ಕ್ಲಿನಿಕಲ್ಲಿ ಎಲ್ಲರೂ ಸಖತ್ ಬ್ಯುಸಿ ಇದ್ರು. ಕ್ಲಿನಿಕಲ್ಲಿ ಸ್ಟಾಫ್ಸ್ ಎಲ್ಲ ತುಂಬಾನೇ ಫ್ರೆಂಡ್ಲಿ ಆಗಿದ್ರು. ಹಾಗೆ ಚಾನ್ಸ್ ತಗೊಂಡು ಅವರಿಗೆಲ್ಲ ಕನ್ವಿನ್ಸ್ ಮಾಡಿ ಒಂದು ಡಾನ್ಸ್ ರೀಲ್ ಮಾಡೇ ಬಿಟ್ಟೆ ಅಲ್ಲಿದ್ದಾಗ. ಆ ಡಾನ್ಸ್ ರೀಲ್ ನ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಅದನ್ನ ನೋಡಿ ಲೈಕ್ ಹಾಕಿ. ನನ್ನ ತಂಗಿ ಹಸ್ಬೆಂಡ್ ಇಬ್ರು ಡಿಸೈಡ್ ಮಾಡಿ 2 ಇಂಪ್ಲಾಂಟ್ ಹಾಕೋಣ ಅಂತ ಹೇಳಿ ಡಿಸೈಡ್ ಮಾಡಿ ನನಗೆ ಕೇಳಿದ್ರು. ನಾನು ಓಕೆ ಅಂತ ಹೇಳಿದೆ. ಇಂಪ್ಲಾಂಟ್ ಹಾಕಕ್ಕಿಂತ ಮುಂಚೆ ಫಸ್ಟ್ ಊಟಕ್ಕೆ ಹೋಗ್ಬಿಡೋಣ, ಇಂಪ್ಲಾಂಟ್ ಹಾಕಿದ್ಮೇಲೆ ಊಟ ಮಾಡಕ್ ಆಗಲ್ಲ ಅಂತೇಳಿ ಡಿಸೈಡ್ ಮಾಡಿ ಫಸ್ಟ್ ಹೊರಗಡೆ ಹೋಟೆಲಿಗೆ ಹೋದ್ವಿ ಊಟಕ್ಕೆ ಅಂತೇಳಿ ಮಕ್ಳನ್ನೆಲ್ಲ ಕರ್ಕೊಂಡು. ಎಲ್ಲರೂ ಎಲ್ಲಿಗೆ ಹೋಗ್ತಿದೀವಿ ಈಗ ಗೊತ್ತಾ? ಎಲ್ಲರೂ ಎಲ್ಲಿಗೆ ಹೋಗ್ತಾ ಇದೀವಿ? ಅಲ್ಲಿದೆ. ಎಲ್ಲರೂ ಎಲ್ಲಿಗೆ ಹೋಗ್ತಾ ಇದೀವಿ? ಶಿವಮೊಗ್ಗ, ದುಬೈ, ಗೋವಾ, ಮಂಗ್ಳೂರು. ಏಯ್, ಊಟಕ್ಕೆ ಹೋಗ್ತಾ ಇದೀವಿ ತಾನೇ ನಾವೆಲ್ಲರೂ ಈಗ? ಇಲ್ಲ ಇಲ್ಲ ಹೌದೌದು. ಇಲ್ಲ ಚಿನ್ನ, ಹೌದು. you tell now. Where are we going to? ಇಲ್ಲ Hotel. Very good, smart girl. ಇವರೆಲ್ಲ ಸ್ಮಾರ್ಟ್, ಇವರೆಲ್ಲ ಡಂಬೆಸ್ಟ್. I said hotel. ಹೋಟೆಲ್, yes. I He is said also hotel. smart. He is also smart. ಕ್ಲಿನಿಕ್ಕಿಗೆ ಬಂದಮೇಲೆ ಎಲ್ಲರೂ ಸೇರಿ ಒಂದು ರೀಲ್ ಮಾಡಿದ್ದೀವಿ. ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ನೋಡಿ ಲೈಕ್ ಹಾಕಿ, ಓಕೆನಾ? ಇವಾಗ ನಾವು ಕ್ಲಿನಿಕಲ್ಲೆಲ್ಲ ಕೆಲಸ ಮುಗೀತು. ವಿಡಿಯೋ ಎಲ್ಲ ಶೂಟ್ ಮಾಡೋದಿತ್ತಲ್ಲ, ಅದೆಲ್ಲ ಮುಗಿಸ್ಕೊಂಡು ಇವಾಗ ಊಟ ಮಾಡೋಕ್ಕೆ ಹೊರಟಿದ್ದೀವಿ ಹೋಟೆಲ್ಗೆ. ನನ್ನ ತಂಗಿ ಹಸ್ಬೆಂಡನ್ನು ಬರ್ತಾ ಇದ್ದಾರೆ ಹಿಂದ್ಗಡೆ ಸ್ಕೂಟಿಯಲ್ಲಿ. ಊಟ ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ಗೊತ್ತಿರೋ, ಸುಮ್ಮನೆ ಆಟೋ ಬುಕ್ ಮಾಡಿದ್ರೆ ಅದ್ರಲ್ಲಿ ಹೋಗ್ತಾ ಇದ್ವಿ. ಕರೆಕ್ಟಾ ಸಿದ್ಧಾಂತ್? ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದ್ದೆ. ಯಾಕಂದ್ರೆ ಹಲ್ಲಿ ಇಂಪ್ಲಾಂಟ್ ಹಾಕಿದ್ಮೇಲೆ ಮತ್ತೆ ನೆಕ್ಸ್ಟ್ ಡೇನೆ ಒಳ್ಳೆ ಊಟ ಮಾಡೋಕ್ಕಾಗೋದು ಅಂತ. ನನಗೆ ಮಾತಾಡೋಕೆ ಆಗ್ತಾ ಇಲ್ಲ. ಯಾಕೆ ಹಿಂಗಾಗಿದೆ ಅಂತ ಕೇಳ್ತಿದ್ದಾರೆ, ಏನೇನು ಮಾಡಿದೆ ಅಂತ ಹೇಳಿ. ಸೊ ಅಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡಿದ್ದೀವಿ, 2 ಇಂಪ್ಲಾಂಟ್ ಹಾಕಿದ್ದೀವಿ. ದಟ್ ಈಸ್ ಎವ್ರಿಥಿಂಗ್ ಇಸ್ ಡನ್ ಇನ್ ವಿತಿನ್ 40 minutes. ಶಿ ಇಸ್ ಆಲ್ ರೈಟ್. ಇದು ಜಸ್ಟ್ ಇಂಜೆಕ್ಷನ್ ಇನ್ ಸ್ವೆಲ್ಲಿಂಗ್ ಇರುತ್ತೆ ಅಷ್ಟೇ. 3 to 4 hours swelling irutte. It slowly it will come down and she can be normal diet and everything. She'll be fine. ಹಿಂಗೆ ಫೀಲ್ ಆಗ್ತಿದೆ ಗೊತ್ತಾ? ಕಾಲಿಂಗ್ ಫೀಲ್ ಆಗ್ತಿದೆ. ಆಲ್ರೆಡಿ ಇಲ್ಲಿ ಒಂದು ಸ್ಟ್ಯಾಂಡ್ ರೀತಿ ಕಲೆ ಆಗಿರೋದಕ್ಕೆ ಮುಖ ಯಾರೋ ಎತ್ತಿ ನಿಲ್ಲಿಸ್ಬಿಟ್ಟಿದ್ದಾರೆ ಅನ್ನೋ ರೀತಿ. ಅದು ಲೆಟರ್ ವೈ ತರ ಕಾಣಿಸ್ತಿದೆ. ಇಲ್ಲಿ ಲೆಟರ್ ವೈ ತರ ಕಾಣಿಸ್ತಿದ್ಯಾ? ಆಮೇಲೆ ನನಗೆ ಹೆಂಗೆ ಫೀಲ್ ಆಗ್ತಿದೆ ಅಂದ್ರೆ ಬೋಟೋಕ್ಸ್ ಹಾಕಿ ಈ ಕಡೆ ಎತ್ತಿಬಿಟ್ಟಿದ್ದಾರೆ, ಈ ಕಡೆ ಹಾಕಿಲ್ಲ, ಅದು ಹಿಡಿದೋಗ್ಬಿಟ್ಟಿದೆ ಅನ್ನೋ ರೀತಿ ಫೀಲ್ ಆಗ್ತಾ ಇದೆ. ನಾಲ್ಗೆ ಅರ್ಧ ನಾಲ್ಗೆ ಫೀಲ್ ಆಗ್ತಾ ಇಲ್ಲ. ದಪ್ಪ ಇಲ್ಲೆಲ್ಲ ಫುಲ್ ಮುಟ್ಟಿದ್ರೆ ದಪ್ಪ ಆಗಿದೆಯೋ ಅನಿಸ್ತಾ ಇದೆ. ಬಟ್ ಮಿರರ್ ನೋಡಿದ್ರೆ ಅಷ್ಟೇನು ಡಿಫ್ರೆನ್ಸ್ ಅನ್ನಿಸ್ತಿಲ್ಲ. ಏನು ಇದು ನಂದು ಕಿತ್ತಿರೋ ಟೀತ್ ನೋಡ್ರಿ, ಗಲೀಜಾಗಿದೆ ತೋರ್ಸಲ್ಲ. ಮಾತಾಡ್ಬೇಕಾದ್ರೆ ಇಲ್ಲಿಂದ ಎಲ್ಲ ಬಾಯಿಂದ ಎಲ್ಲ ಹೊರಗಡೆ ಬರುತ್ತೇನೋ ಅನ್ನಿಸ್ತಾ ಇದೆ. ನೋಡಿ ಏನೇನು ಕಷ್ಟಪಡ್ತೀವಿ. Cinema, look up. Dadama face, look up. It is different, right? No. How is it? Not nice, not nice. No. Cinema, say hi. Here, say hi. Give puppy this. Do like this. Say subscribe. Like. Share. Comment. ಏನ್ ಮಾಡಿದೆ? ಇಂಪ್ಲಾಂಟ್ ಹಾಕಿರೋದು. ಇಂಪ್ಲಾಂಟ್ ಹಾಕ್ದರೆ ಇವರೊಬ್ರು ನನ್ನ ಮುಖನ ಹೆಂಗ್ ಮಾಡಿದ್ರು ಒಬ್ರು. ಇನ್ನೊಂದು 3-4 hours ಈ ರೀತಿ ಇರುತ್ತಂತೆ, ಆಮೇಲೆಲ್ಲ ನಾರ್ಮಲ್ ಆಗುತ್ತೆ. ಬಟ್
ನೋಡ್ರಿ ನಿಮಗೋಸ್ಕರ ವಿಡಿಯೋದಲ್ಲಿ ಚೆನ್ನಾಗಿ ಕಾಣೋಕ್ಕೋಸ್ಕರ ಏನೇನೆಲ್ಲ ಮಾಡಿಸ್ತೀವಿ ನಾವು, ಹಂಗೇನಿಲ್ಲ. ಚೆನ್ನಾಗಿ ತಿನ್ನೋದಕ್ಕೋಸ್ಕರ ಹಲ್ಲಲ್ಲಿ ಹಾಕಿ ಹಾಕಿ ಕಚ್ಚಿ ಕಚ್ಚಿ ತುಂಬ ತುಂಬ ತಿನ್ನೋಕ್ಕೋಸ್ಕರ ಮಾಡ್ತಿರೋದು ಇದು ನಾವು. ಐ ಲವ್ ಯು. ಅಮ್ಮ ಒಂದಿದೆ ಬರ್ಗರ್ ತರ. This you fold on. Fold it. Say, I love you. I love you. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ತುಂಬಾನೇ ಥ್ಯಾಂಕ್ ಯು. ಮತ್ತೆ ಇದೇ ರೀತಿ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್.